ನಮಸ್ಕಾರ ರೀ ಎಲ್ಲರಿಗೂ ಸುಜಾತ ಫ್ಯಾಮಿಲಿ ಲಾಗ್ಗೆ ಸ್ವಾಗತ. ಇವತ್ತು ನಾವು ಹವ್ಯಕ ಭವನಕ್ಕೆ ಅಲ್ಲೇ ನಮ್ಮ ಮನೆಯವ್ರ ಫ್ರೆಂಡ್ ಅಂದರೆ ಭಟ್ರದ ಮಗಂದು ಉಪನಯನ ಇತ್ತು, ಮುಂಜು ಇತ್ತು, ಅಲ್ಲಿ ಬಂದಿದ್ದು ನೋಡ್ರಿ. ನೋಡ್ರಿ ಬ್ಯಾನರ್ ಹುಡುಗಂದು ಹಾಕಿದ್ರು ಹವ್ಯಕ ಭವನದ್ದು. ಅಲ್ಲೆಲ್ಲನೂ ಫಸ್ಟಿಗೆ ಎಂಟ್ರೆನ್ಸಲ್ಲೆಲ್ಲ ತೋರಿಸ್ಲಿಕ್ಕೆ ನೋಡ್ರಿ ನಿಮ್ಗೆ. ಅಲ್ಲಿ ಹೋಗಿದ್ವಿ. ಅಲ್ಲೇ ಬೆಳಿಗ್ಗೆನೋ 9 ಗಂಟೆಗೆ ಇತ್ತು, 9:15 ನಾವು ಹೋಗಿ ಅಕ್ಷತ ಹಾಕ್ಕೊಂಡು ತಿಂಡಿ ತಿನ್ಕೊಂಡು ನೋಡ್ರಿ. ಅಲ್ಲೆಲ್ಲನೂ ಇಡ್ಲಿ, ವಡ, ಸಿರಾ, ಆಮೇಲೆ ಉಪ್ಪಿಟ್ಟು, ಚಟ್ನಿ, ಸಾಂಬಾರೆಲ್ಲ ಇತ್ತು. ಚೆನ್ನಾಗಿತ್ತು, ಎಲ್ಲನೂ ಮಸ್ತಾಗಿತ್ತು, ಸೂಪರಾಗಿತ್ತು ನೋಡ್ರಿ. ಅದಂತ್ರ ನಾವೆಲ್ಲ ತಿಂದ್ವಿ ನೋಡ್ರಿ. ವಡ ಅಂತೂ ಗರಿ ಗರಿಯಾಗಿದ್ದು, ಇದು ಶಾವಿಗೆ ಉಪ್ಪಿಟ್ಟು, ಇದು ಚಟ್ನಿ, ಆಮೇಲೆ ಸಾಂಬಾರ ಎಲ್ಲ ಮಾಡಿದರು. ಚಹಾ, ಕಾಫಿ, ಶುಗರ್ಲೆಸ್ಸಿಂದು, ಆಮೇಲೆ ಕಷಾಯ ಎಲ್ಲ ಮಾಡಿದರು. ನಾಷ್ಟ ಮಾಡಿಕೊಂಡು ಅಲ್ಲೆಲ್ಲ ಫಂಕ್ಷನ್ನಿಗೆ ಈ ಕಡೆ ಬಂದ್ವಿ. ನೋಡ್ರಿ ಫಂಕ್ಷನ್ ಹಾಲು. ಅಲ್ಲಿ ಫಂಕ್ಷನ್ ಮಾಡಿದರು. ಡೆಕೋರೇಷನ್ ಅದನ್ನೆಲ್ಲ ಭಾಳ ಚಂದ ಮಾಡಿದ್ರು ನೋಡ್ರಿ, ಸೂಪರಾಗಿತ್ತು. ನೋಡಿರಿ ಫಂಕ್ಷನ್. ನೋಡ್ರಿ ಆ ಹುಡುಗ ಇವನ ಇಲ್ಲೆಲ್ಲನೂ ಅವ್ರ ಅಪ್ಪ ಅಮ್ಮ ಆಮೇಲೆ ಅವ್ರ ಅಜ್ಜಿ ಅವರೆಲ್ಲರದು ಇತ್ತು ಫಂಕ್ಷನ್ ಒಳಗೆ. ಅವ್ರದ್ದು ಹವ್ಯಕ ಭವನ ಇದ್ರೊಳಗಿತ್ತು ರೀ ಫಂಕ್ಷನ್. ಆದ್ರೆ ಇವ್ರದ್ದು ಮುಂಜುವಿದು ಉಪನಯನ ಕಾರ್ಯಕ್ರಮ ಎಲ್ಲ ಹವ್ಯಕ ಸ್ಟೈಲಲ್ಲಿತ್ತು. ಯಾವ ಥರ ಮಾಡ್ತಾರಂತ ನಾವು ನೋಡಿದ್ದಿಲ್ಲ. ಅದಕ್ಕೆ ಹೋಗಿದ್ವಿ, ಬೆಳಿಗ್ಗೆ ಜಲ್ದಿನೂ ಹೋಗಿದ್ವಿ. ಎಲ್ಲ ಫಂಕ್ಷನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬರೋದು ಲೇಟ್ ಆಗ್ತು. ಎಲ್ಲ ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಇನ್ನು ಸ್ವಲ್ಪ ಅಷ್ಟೇ ಚೇಂಜ್ ಇರ್ತದೆ. ಮೊದ್ಲಿಗೆ ಅಕ್ಷತ ಅವನ್ನೆಲ್ಲ ಹಾಕಿದ್ರು. ನಮ್ಮ ಕಡೆ ತಂದು ಆ ಹುಡುಗನ ಕೂಡಿಸಿ ಇದು ಮಾಡಿರ್ತಾರೆ. ಇಲ್ಲಿ ಆ ಥರ ಏನೂ ಇಲ್ಲ, ಹೀಗೆಲ್ಲ ಮಾಡಿದ್ರು. ಒಂದು ಸ್ವಲ್ಪ ಅಷ್ಟು ಅವೆಲ್ಲನೂ ಬೇರೆ ಆಗಿರ್ತಿರ್ತಾವೆ. ಆ ಗುರುಗಳು ಮಾಡಿಸ್ಲಿಕ್ಕೆ ಸ್ವರ್ಣವಲ್ಲಿ ಮಠದಿಂದ ಗುರುಗಳು ಬಂದಿದ್ದರು. ಆಮೇಲೆ ಇದು ಮಾತೃಭಿಕ್ಷೆ ಹಾಕೋದಿತ್ತು. ನಾವು ಅಲ್ಲೆಲ್ಲ ಮಾತೃಭಿಕ್ಷೆ ಅದನ್ನೆಲ್ಲ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಚಲೋ ಇತ್ತು. ನಮ್ಮ ತಮ್ಮನ ಮಗಳು ನಾವು ಎಲ್ಲರೂ ಭಿಕ್ಷೆ ಹಾಕಿದ್ವಿ. ಇಲ್ಲಿ ಬರ್ಲಿಕ್ಕೆ ತಾವಡ್ರಿ ಅಕ್ಕಿನೂ ಹಾಕಿ ಬಂದಿದ್ಲು ಫಸ್ಟಿಗೆನ. ಅಲ್ಲೆಲ್ಲ ಎಲ್ಲರೂ ಜನ ಬಂದವರೆಲ್ಲನೂ ಅಂದ್ರೆ ಇದು ಶಂಕರಾಚಾರ್ಯ ಸ್ವರೂಪದೊಳಗೆ ಇರ್ತಾರ ಅಂತಂದು ನಾವು ಮೊದ್ಲಿಗೆ ಅವ್ರಿಗೆಲ್ಲ ನಮಸ್ಕಾರ, ಸಣ್ಣ ಹುಡುಗರಿದ್ರು ನಮಸ್ಕಾರ ಮಾಡ್ತೀವಿ. ಆಮೇಲೆ ಅವ್ರ ಸೋದ್ರ ಮಾವ, ಇವರ ನಮ್ಮ ಮನೆಯವ್ರ ಫ್ರೆಂಡ್ ನೋಡ್ರಿ ಭಟ್ರು. ಅವ್ರ ಸೋದ್ರ ಮಾವಗೆ, ಅವ್ರ ಅಜ್ಜಿಗೆ, ಆ ಹುಡುಗನ ಕಡೆಯಿಂದನೂ ಆಶೀರ್ವಾದ ಮಾಡಿಸಿ ಇದು ಮಾಡಿಸ್ಲಿಕ್ಕೆ ಬಿಟ್ಟಿರ್ತಾರೆ ಅವರೆಲ್ಲನೂ. ಈಗ ಅದು ಅವ್ರ ಪದ್ಧತಿ ಯಾವ ಥರ ಇರ್ತದೆ ಅಂತಂದು ಮುತ್ಲಿ ಗಿಡ ಕೈಯಾಗ ಕೊಟ್ಟಿರ್ತಾರೆ. ಅದನ್ನು ಅವರೆಲ್ಲರೂ ಇದು ಮಾಡಿದರು. ಅಲ್ಲೇ ಅದ್ರೊಳಗನೆ ಇವು ನಮ್ಮ ಮಕ್ಕಳು ಅವರೆಲ್ಲನೂ ಅದ್ರೊಳಗನೆ ಸ್ವಲ್ಪ ಏನೋ ಸ್ನ್ಯಾಪ್ ಹೊಕ್ಕೊಂಡು ಮಾಡ್ಲಿಕ್ಕತ್ತಾರ ರೀ. ಆಮೇಲೆ ಊಟಕ್ಕೆ ಹೋದ್ವಿ ಮಧ್ಯಾಹ್ನ ಎಲ್ಲ ನೋಡ್ರಿ. ಊಟದ ಐಟಮ್ಸ್ ಮಾತ್ರ ಭಾಳ ಚಂದ ಮಾಡಿದ್ರು, ರುಚಿಯಾಗಿತ್ತು ನೋಡ್ರಿ. ಎಲೆ ಹಾಕಿದ್ರು, ಉಪ್ಪು ಅವನ್ನೆಲ್ಲನೂ ಒಂದೊಂದು ನೋಡ್ರಿ ಇಲ್ಲಿ ಹಾಕೋತ ಹೊಂಟಾರ. ನಿಮಗೂ ಕಾಣಿಸ್ಬೋದು. ಮಿಡಿಗಾಯಿ ಉಪ್ಪಿನಕಾಯಿ ಇತ್ತು. ಅವ್ರ ಕಡೆ ಎಲ್ಲನೂ ಅದು ಇರ್ತದಲ್ರಿ, ಅದು ಮಿಡಿಗಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಚಟ್ನಿ, ಕಾರ್ನ್ ಕೋಸಂಬರಿ ಮಾಡಿದ್ರು. ಆಮೇಲೆ ತೊಂಡೆಕಾಯಿ ಪಲ್ಯ, ಆಮೇಲೆ ಇದ್ರದ್ದು ಪೈನಾಪಲ್ ರಸ, ಆಮೇಲೆ ಪನ್ನೀರ್ ವೆಜ್ ಕಾಜು ಕುರ್ಮಾ ಮಾಡಿದ್ರು ನೋಡ್ರಿ. ಅದು ಅಂತೂ ಭಾಳ ಸೂಪರಾಗಿತ್ತು. ಆಮೇಲೆ ಕೇಸರಿ ಹಾಕಿ ಅನ್ನದ ಪಾಯಸ ಮಾಡಿದ್ರು. ಚಲೋ ಆಗಿತ್ತು. ಹಾಲೊಳಗೆ ಭಾರಿ ಸೂಪರ್. ಅದಂದ್ರೆ ಮಾತ್ರ ಭಾರಿ ಟೇಸ್ಟಾಗಿತ್ತು. ಅವನ್ನೆಲ್ಲ ನೋಡ್ರಿ ಯಾವ ಥರ ಇವು ಪ್ಲೇಟು ಹೋಳಿಗೆಗೆ ಇಟ್ಟಿದ್ರು. ಅವನು ಹೋಳಿಗೆ ಹಾಕಲಿಕ್ಕೆ ಪ್ಲೇಟ್ ಇಟ್ಟಿದ್ರು. ಸಿಸ್ಟಮೆಟಿಕ್ ಮಾತ್ರ ಭಾರಿ ಚಲೋ ಮಾಡಿದ್ರು ಎಲ್ಲನೂ. ಇದು ಪಲಾವು ರಾಯ್ತಾ ಮಾಡಿದರು. ಪಲಾವ್ ಮಾತ್ರ ವೆಜ್ ಬಿರಿಯಾನಿ ರೀ, ಪಲಾವ್ ಅಲ್ಲದು ವೆಜ್ ಬಿರಿಯಾನಿ ಮಾಡಿದರು. ಇದನ್ನು ಬಿರಿಯಾನಿ ವೆಜ್ ಇದ್ರದ್ದು ಚೆನ್ನಾಗಾಗಿತ್ತು. ಟೇಸ್ಟ್ ಅಷ್ಟು ಖಾರ ಆಗಿರಲಿಲ್ಲ. ಅಡಿಗೆ ಮಾತ್ರ ಎಲ್ಲ ಖಾರ ಆಗಿರಲಿಲ್ಲ, ಏನಾಗಿರಲಿಲ್ಲ, ಲೈಟಾಗಿತ್ತು. ಚಲೋ ಆಗಿತ್ತು. ನಮಗಂತೂ ಸೇರ್ತು. ಚಲೋ ಮಾಡಿದ್ರು ಅಡುಗೆನೆಲ್ಲನೂ. ಇಷ್ಟು ಐಟಮ್ಸ್ ನಾವು ಖಾಲಿ ಮಾಡ್ಬೇಕಂದ್ರೆ ಲೇಟಾಗಿಬಿಡ್ತಿತ್ತು ರೀ. ಅದೆಲ್ಲನೂ ಹಾಕ್ಕೋತ ಹೊಂಟಿದ್ರು. ಇದು ಮಜ್ಜಿಗೆ ಲೋಟ ಅವನ್ನೆಲ್ಲನೂ ಒಮ್ಮೆ ಇಟ್ಬಿಡ್ತಾರೆ ರೀ. ಅವರೆಲ್ಲನೂ ಇಟ್ಟಿದ್ರು. ಸಾರಿಗೆ ತಿಳಿಸಾರು, ಹುಳಿ ಅದನ್ನೂ ಮಾಡಿಸಿದ್ರು. ತಿಳಿಸಾರು ಮಾತ್ರ ಮಸ್ತಾಗಿತ್ತು. ನಾನಂತರೂ ಕುಡ್ದೆ ನೋಡ್ರಿ. ಚಲೋ ಆಗ್ಯದ ಅಂತಂದು ಲೈಟಾಗಿ ಅದನ್ನೆಲ್ಲ ಮಾಡಿಸಿದ್ರು. ಅಂದ್ರೆ ನಮಗೂ ಆ ಕಡೆಯದ್ದು ಸ್ವಲ್ಪ ಊಟದ ಸ್ಟೈಲ್ ನೋಡ್ಬೇಕು ಅಂತ ಇದು ಮಾಡಿದ್ದೆ. ಇದು ಮಿರ್ಚಿ ಹಾಕಿದ್ರು, ಆಮೇಲೆ ಹಪ್ಪಳ ಎಲ್ಲ ಹಾಕಿದ್ರು. ಎಲ್ಲನೂ ಉಣ್ಬೇಕು ಅಂತಂದ್ರೆ ತುಪ್ಪನ ನಮ್ಮ ಕಡೆದು ಇದು ಮಾಡ್ತೀವಲ್ಲ ಹಂಗೆ ಹುಳಿಯನ್ನು ಹಾಕಿದ್ರು. ಹುಳಿನೂ ರುಚಿಯಾಗಿತ್ತು. ನುಗ್ಗಿಕಾಯಿ ತರಕಾರಿ ಹಾಕಿ ಹುಳಿ ಮಾಡಿದ್ರು. ಇದು ತಿಳಿಸಾರು ನೋಡ್ರಿ, ರಸಮ್ ಅಂತಾರಲ್ಲ, ರಸಮ್ ಸೂಪರಾಗಿತ್ತು ಕುಡಿಲಿಕ್ಕೆ ಮಾಡಲಿಕ್ಕೆ. ಅದನ್ನು ಉಂಡ್ವಿ. ಆಮೇಲೆ ಹೋಳಿಗೆ ಅದೆಲ್ಲ ಇತ್ತು. ಆಮೇಲೆ ಹಸಿ ಅಂತಂದು ಮಾಡಿದ್ರು ಅವರು, ಸೌತೆಕಾಯಿದು. ಅದನ್ನು ಲಾಸ್ಟಿಗೆ ಅದನ್ನು ತಿಂದ್ವಿ. ಆಮೇಲೆ ಮೊಸರು ಹಾಕಿದ್ರು, ಮಜ್ಜಿಗೆ ಹಾಕಿದ್ರು. ಲಾಸ್ಟಿಗೆ ಬಂದಮೇಲೆ ಎಲೆ ಅಡಿಕೆ, ಬಾಳೆಹಣ್ಣು, ಐಸ್ ಕ್ರೀಮು ಅವನ್ನೆಲ್ಲನೂ ಇತ್ತು. ಅವ್ನು ನೋಡ್ರಿ ತಿನ್ಕೋತ ಕುತ್ಕೊಂಡು ಎಂಜಾಯ್ ಮಾಡ್ಲಿತ್ತಾರ. ಇಷ್ಟು ಹೇಳಿ ನಾನು ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್.